Hello everyone, welcome to Sankalp Learning Solutions. Uh, this is the English class. Today we will solve LBA questions of The Song of India by V.K. Gokak. Shall we start? Okay, see the first question. How is natural beauty of India shown by the poet V.K. Gokak in the poem The Song of India? Okay, or what does the poet V.K. Gokak want to sing about his motherland? Means here you have to describe the nature of India, which is being described by poet in the poem Song of India. Song of India poem ಅಲ್ಲಿ ಕವಿಗಳು ವಿ ಕೆ ಗೋಕಾಕ್ ಅವರು ಭಾರತದ ಒಂದು ನೈಸರ್ಗಿಕ ಸೌಂದರ್ಯದ ಬಗ್ಗೆ ಏನ್ ಹೇಳಿದ್ದಾರೆ ಅನ್ನೋದನ್ನ ನೀವು 2-3 ವಾಕ್ಯದಲ್ಲಿ ಹೇಳ್ಬೇಕಾಗುತ್ತೆ. ಓಕೆ, ಸೊ ನ್ಯಾಚುರಲ್ ಬ್ಯೂಟಿ ಅಂತಂದ್ರೆ ಏನು ಮಕ್ಕಳೇ? ಪರಿಸರ ಅಥವಾ ನೈಸರ್ಗಿಕ ಸೌಂದರ್ಯ. ನೈಸರ್ಗಿಕವಾಗಿ ಭಾರತ ಎಷ್ಟು ಸುಂದರವಾಗಿದೆ ಅಲ್ವಾ? ಅದನ್ನ ಹೇಗೆ ಹೇಳಿದ್ದಾರೆ ಅನ್ನೋದನ್ನ ನೀವಿಲ್ಲಿ ಹೇಳ್ಬೇಕು. ಆನ್ಸರ್ ನೋಡಿ. ಇಂಡಿಯಾ ಈಸ್ ಕವರ್ಡ್ ವಿತ್ ಹಿಮಾಲಯನ್ ಮೌಂಟೇನ್ಸ್ ಅಂಡ್ ಸ್ನೋ-ಬಾರ್ನ್ ಪೀಕ್ಸ್. It is covered on 3 sides by seas. The poet talks of clear mornings with golden sun rays. This is the description. ಏನ್ ಹೇಳಿದ್ದಾರೆ? ಇಂಡಿಯಾ ಈಸ್ ಕವರ್ಡ್ ವಿತ್ ಹಿಮಾಲಯನ್ ಮೌಂಟೇನ್ಸ್. ಹಿಮಾಲಯನ್ ಮೌಂಟೇನ್ಸ್ ಅಂದ್ರೆ ಹಿಮಾಲಯ ಪರ್ವತಗಳು. ಭಾರತ ಹಿಮಾಲಯ ಪರ್ವತಗಳಿಂದ ಸುತ್ತುವರೆದಿದೆ ಅಲ್ವಾ? ನೀವು ಭೌಗೋಳಿಕವಾಗಿ ಭಾರತ ಹೇಗಿದೆ ಅನ್ನೋದನ್ನ ನೋಡಿದ್ರೆ ಭೂಪಟದಲ್ಲಿ ನಿಮ್ಗೆ ಕಾಣಿಸುತ್ತೆ. ಇಟ್ ಈಸ್ ಕವರ್ಡ್ ವಿತ್ ಹಿಮಾಲಯನ್ ಮೌಂಟೇನ್ಸ್ ಅಂಡ್ ಸ್ನೋ-ಬಾರ್ನ್ ಪೀಕ್ಸ್ ಅಂದ್ರೆ ಹಿಮವತ್ ಪರ್ವತಗಳು, ಹಿಮದಿಂದ ಕೂಡಿದಂತಹ ಪರ್ವತಗಳಿಂದ ಭಾರತ ಸುತ್ತುವರೆದಿದೆ. ಇಟ್ ಈಸ್ ಕವರ್ಡ್ ಆನ್ 3 sides by seas. 3 ಕಡೆಯಿಂದಲೂ ಭಾರತಕ್ಕೆ ಸಾಗರಗಳು ಸುತ್ತುವರೆದಿವೆ ಅಲ್ವಾ? ಸೊ ಅರಬ್ಬಿ ಸಮುದ್ರ ಮತ್ತೆ 3 ಕಡೆಯಿಂದ ಸುತ್ತುವರೆದಿದೆ. ದಕ್ಷಿಣದಲ್ಲಿ ನೀವು ನೋಡಿದ್ರೆ 3 ಕಡೆ ಏನಿದೆ? ಸಮುದ್ರಗಳಿವೆ. ಓಕೆ, ದ ಪೋಯಟ್ ಟಾಕ್ಸ್ ಆಫ್ ಕ್ಲಿಯರ್ ಮಾರ್ನಿಂಗ್ಸ್ ವಿತ್ ಗೋಲ್ಡನ್ ಸನ್ ರೇಸ್. ಕವಿಗಳು ಯಾವ್ದ್ರ ಬಗ್ಗೆ ಮಾತಾಡ್ತಾರೆ ಇಲ್ಲಿ? ಇಷ್ಟೆಲ್ಲ ನೈಸರ್ಗಿಕವಾಗಿ ಭಾರತ ಸುಂದರವಾಗಿ ಇರುವುದರಿಂದ ಇಲ್ಲಿ ಪರಿಶುದ್ಧವಾದ ಬೆಳಗಿನ ಬೆಳಕು ಮತ್ತೆ ಸನ್ ರೇಸ್ ಅಂದ್ರೆ ಸೂರ್ಯ ಕಿರಣಗಳು, ಸುವರ್ಣವಾಗಿ ಸೂರ್ಯನ ಕಿರಣಗಳು ಗೋಚರಿಸುತ್ತವೆ. ಓಕೆ, ಸೊ ಇಷ್ಟೆಲ್ಲ ನೈಸರ್ಗಿಕ ಸೌಂದರ್ಯ ಇರುವುದರಿಂದ ಭಾರತದಲ್ಲಿ ಮುಂಜಾವು ತುಂಬಾ ಸುಂದರವಾಗಿರುತ್ತೆ. ಅದೇ ರೀತಿ ಸುವರ್ಣ ರೇಖೆಗಳ ತರಹ ಏನ್ ಬರ್ತಾ ಇದೆ? ಮುಂಜಾವಿನ ಬೆಳಗು, ಸೂರ್ಯನ ಕಿರಣಗಳು ಬಂದು ಅಪ್ಪಳಿಸ್ತಾ ಇವೆ. ಇದನ್ನ ಕಾವ್ಯಾತ್ಮಕವಾಗಿ ಈ ತರ ಕವಿಗಳು ಈ ಪದ್ಯದಲ್ಲಿ ಹೇಳಿದ್ದಾರೆ. ಓಕೆ, ಸೊ ಇದನ್ನ ಒಂದ್ಸಲ ಓದೋಣ. ಇಂಡಿಯಾ ಈಸ್ ಕವರ್ಡ್ ವಿತ್ Himalayan mountains and snow-born peaks. It is covered on 3 sides by seas. Poet talks of clear mornings with golden sun rays.